ಸೊ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಗೈಸ್ ಇವತ್ತಿಂದ ಇನ್ನೊಂದು ವಿಡಿಯೋ ಐತೆ ಇದ್ರದ್ದು ಮದುವೆದು. ಆ ವಿಡಿಯೋ ಒಂದು ಎಡಿಟ್ ಮಾಡಬೇಕು, ಅದು ಕಮ್ಮಿ ಐತೆ ಅಂತೇಳಿ ಸುಮ್ಮನೆ ಅದೇ ಮಾಡೋಣ ಅಂತ. ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರು ಆ್ಯಡ್ ಮಾಡಿ ಹಾಕೋಣ ಅಂತ. ಗೈಸ್ ಇನ್ನೊಂದು ಏನಂದರೆ, ನಾನು ಇವತ್ತಿಂದ ಜಿಮ್ಗೆ ಹೋಗ್ತಾಯಿದ್ದೀನಿ. ಲೈಫಲ್ಲಿ ಫಸ್ಟ್ ಡೇ ಇವತ್ತು ಜಿಮ್ಗೆ ಹೋಗ್ತಾ ಇರೋದು. ಇವಾಗ ಬೆಳಿಗ್ಗೆ ಹೋಗೋಣ ಅಂದ್ಕೊಂಡೆ, 5 ಗಂಟೆಗೆ ಅಲಾರಾಮ್ ಇಕ್ಕಿದ್ದೆ ಬೆಳಿಗ್ಗೆ ಹೋಗೋಣ ಅಂತ. ನೋಡಿದ್ರೆ ಶನಿವಾರದ ಅದು 3-4 ಅವು ಅಲಾರಾಮ್, ಯಾವುದೋ ಅಂದ್ರಲ್ಲಿ 5 ಗಂಟೆ ಅಂತೇಳಿ ಫಿಕ್ಸ್ ಮಾಡಿ ಇಕ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಶನಿವಾರಕ್ಕೆ ಮಾತ್ರ ಬಿದ್ದೈತೆ ಆ ಅಲಾರಾಮು, ಬೇರೆ ಡೇಸ್ಗೆಲ್ಲ ಬಿದ್ದಿಲ್ಲ. ನಾನು ಬೆಳಿಗ್ಗೆ ಎದ್ದೋಳೋ ಅಷ್ಟರಲ್ಲಿ 7 ಗಂಟೆಗೆ ಇನ್ನೊಂದು ಅಲಾರಾಮ್ ಐತೆ, ಆ ಅಲಾರಾಮ್ಗೆ ಎದ್ದಿದ್ದೀನಿ. ನಾವು ಕೇಳ್ತಿದ್ದೀನಿ, ಯಾಕೆ ಅಲಾರಾಮ್ ಆಫ್ ಮಾಡಿದ್ದೆ ಅಂದರೆ ಅಲಾರಾಮೇ ಹೊಡ್ಕೊಂಡಿಲ್ಲ ಅದು ಅಂತೂ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಸಾಯಂಕಾಲ ಹೋಗೋಣ ಅಂತೇಳಿ ಸುಮ್ಮನೆ ಆಗಿ ಆಫೀಸಿಂದ ಬಂದಿದ್ದೀನಿ. ಇವತ್ತು ನೋಡಿದ್ರೆ ಹೊರಗಡೆ ಆಲ್ಮೋಸ್ಟ್ ಜಂಕ್ ಫುಡ್ ತಿಂದಿಲ್ಲ ಇವತ್ತು, ಆಲ್ಮೋಸ್ಟ್ ಎಲ್ಲ ತಿಂದೇ ಇಲ್ಲ ಇವತ್ತು ಜಂಕ್ ಫುಡ್ಡು. ಏನು ಸ್ನ್ಯಾಕ್ಸ್ ಏನೂ ತಿಂತಿಲ್ಲವ, ಅದರಿಂದ ಹೊಟ್ಟೆ ಹೆವಿ ಹಸಿತೈತಿ. ಇವಾಗ ಹೋಗಿ ಬರ್ಬೇಕು. ಇವಾಗ ಏನಾದರೂ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಂಡು ಕುಡ್ದು, ಅಂದರೆ ವಿತೌಟ್ ಶುಗರು. ಫಸ್ಟ್ ಡೇ ಜಿಮ್ಗೆ ಹೋಗಿ ಬರೋಣ. ಸಖತ್ ಕ್ಯೂರಿಯಾಸಿಟಿ ಐತೆ ಜಿಮ್ಗೆ ಹೋಗ್ತಿರೋದು ಫಸ್ಟ್ ಡೇ. ವೀಡಿಯೋ ಮಾಡ್ತೀನಿ, ಏನಿಲ್ಲ ಗೈಸ್, ಎಡಿಟ್ ಮಾಡೋದೈತೆ. ಎಡಿಟ್ ಮಾಡೋದ್ರಲ್ಲಿ ನಾನು ಲೇಝಿ ಆಗೋದು. ಒಂದು-2 ದಿವಸ ಕರೆಕ್ಟಾಗಿ ಎಡಿಟ್ ಮಾಡ್ತೀನಿ. ಒಂದು ದಿವಸ ಡ್ರಾಪ್ ಆಗೈತೆ ಅಂದರೆ ನೆಕ್ಸ್ಟ್ ಡೇಯಿಂದ ನೆಕ್ಸ್ಟ್ ಡೇಗೂ ಡ್ರಾಪು. ಹಂಗೆ ಕಂಟಿನ್ಯೂಸಾಗಿ ಬಿಡು, ನಾಳೆ ಮಾಡೋಣ ನೈಟ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಬರ್ತದೆ. ಇವಾಗ ಓಕೆ, ಫಸ್ಟು ಫ್ರೆಶ್ ಅಪ್ ಆಗಿ ಬರೋಣ. ಫ್ರೆಶ್ ಅಪ್ ಆಗಿ ಬಂದು ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದು ಫಸ್ಟ್ ಡೇ ಫೇಸ್ ಮಾಡಿ ಬರೋಣ ಜಿಮ್ನ. ಬನ್ನಿ ಹೋಗೋಣ. ಸೊ ಗೈಸ್ ರೆಡಿಯಾಗಿದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಅರೇಂಜ್ ಆಗಿಲ್ಲ. ಇವಾಗ ಹೋಗಿ ಬನಾನಾ ಶೇಕ್ ಮಾಡ್ಕೊಂಡು ಕುಡ್ದು, ಹಾಲೈತೆ ಎಲ್ಲೋ ಗೊತ್ತಿಲ್ಲ, ಕುಡ್ದು ನಾವು ಅಪ್ಪ ಬರ್ತಾವ್ರೆ. ಗಾಡಿ ಅವ್ರು ಹಾಕೊಂಡು ಹೋಗೋರೆ. ಅದು ಬಂದಿದ ತಕ್ಷಣ ಓಡಬೇಕು. ನಾಳೆಯಿಂದ ಮಾರ್ನಿಂಗ್ಗೆ ಓಡ್ತೀನಿ, ಇದು ಯಾವುದು ಸವಾಸ ಬೇಡ. ಸೊ ಗೈಸ್ ಜೇನುತುಪ್ಪ ಖಾಲಿ ಆಗೈತೆ, ಸಕ್ಕರೆ ಹಾಕೋಣ ಅಂದ್ಕೊಂಡೆ. ಸಕ್ಕರೆ ಹಾಕೊಂಡು ಅಂದರೆ ಏನಿಲ್ಲ, ಚೆನ್ನಾಗೈತೆ. ತುಂಬ ಇತ್ತು, ಅವಲೇ ಒಂದು ಸ್ವಲ್ಪ ಕುಡ್ದಿದ್ದೀನಿ. ಬರೀ ಇರಾಗೆ ಹಾಲು ಬನಾನಾ ಅವೆರಡೇ ಹಾಕೊಂಡು ಕುಡಿತಾ ಇರೋದು. Few inches later. ಗೈಸ್ ಮನೆಗೆ ಬಂದೆ, ಫಸ್ಟ್ ಡೇ ಮುಗಿಸಿ. ಸ್ವಲ್ಪ ಅವರೇ ಟ್ರೈನ್ ಮಾಡಿದ್ರು, ಅದು ಮಾಡಿ ಇದು ಮಾಡು ಅಂತ ಮಾಡಿ ಬಂದೆ. ಅಂದರೆ ಒಂದು ಸ್ವಲ್ಪ ಶೋಲ್ಡರ್ ಪೈನ್ ಐತೆ, ನೋಡ್ಬೇಕು. ನಾಳೆಯಿಂದ ಕರೆಕ್ಟಾಗಿ ಹೋದರೆ ಬರೋಲ್ಲ. ಸ್ಟಾರ್ಟಿಂಗ್ ಹಂಗೆ ಅಂದರು ಎಲ್ಲ ಮಮ್ಮವ್ರು ನೋಡಿ ಲೈಟಾಗಿ ಆಫ್ ಮಾಡು. ಇವಾಗ ಮಲಗಿ ಬೆಳಗ್ಗೆ ಎದ್ದು ಬೆಳಗ್ಗೆನೇ ಹೋಗ್ಬಿಡೋಣ ಜಿಮ್ಗೆ. ಮತ್ತು ಸಾಯಂಕಾಲ ಆಗೋಣ, ನಾಳೆ ಬೆಳಗ್ಗೆ ಸಿಗ್ತೀನಿ. The next day. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಗೈಸ್ ಟೈಮ್ ನೋಡಿದ್ರೆ ಇನ್ನು 5:15. ಅವಾಗೇ ನೋಡ್ರಿ ಬೇಕಾಗಿದ್ದು. ಇವತ್ತು ಮೈಂಡ್ಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಡೈಲಿ 7:15 ಎದ್ದೋಳವನು, ಇವತ್ತು 5 ಗಂಟೆಗೆ ಎದ್ದಿದ್ದೀನಿ. ಬನ್ನಿ ಇವಾಗ ಬೇಗ ಹೋಗಿ ಜಿಮ್ಗೆ ಹೋಗಿ ಬಂದುಬಿಡೋಣ. ಬಂದು ಆಫೀಸ್ಗೆ ಹೋಗೋಣ. ಗೈಸ್ ಎಲ್ಲ ಬಿಲ್ಡಿಂಗಲ್ಲೂ ಮಗ್ಗಗಳು ಆನ್ ಆಗವೆ, ಇನ್ನು ಯಾಕೆ ನಮ್ಮ ಬಿಲ್ಡಿಂಗಲ್ಲಿ ಆನ್ ಆಗಿಲ್ಲ ಮಗ್ಗ. ಅದಕ್ಕೆ ಇಷ್ಟ ಇದ್ರಾಗೆ ಮಾತಾಡ್ತಾಯಿದ್ದೀನಿ. ಸೌಂಡ್ ನಿಮಗೂ ಅಷ್ಟು ಕ್ಲಿಯಾರಿಟಿಯಾಗಿ ಕೇಳಿಸ್ತಾ ಇದೆ. ಸೊ ಗೈಸ್ ನಮ್ಮಮ್ಮ ಚಿತ್ರಾನ್ನ ಬೇಡ ಅಂದರೂ ಮಾಡಿ ಕೊನೆಗೆ ನನಗೆ ಅಂತ ಚಪಾತಿನೂ ಮಾಡ್ತಾಯಿದ್ದೆ. ಮಿಕ್ಕಿರೋರಿಗೆ ಅಂದರೆ ಮತ್ತೆ ಎರಡೆರಡು ಮಾಡೋದು ಹಿಂಗೆ ಕಷ್ಟ ಅಂತ ನಾನು ಹೇಳ್ತಿರೋದು. ಚಪಾತಿ ಚಿತ್ರಾನ್ನ ಮಾಡಿ ಎಷ್ಟು ದಿನ ಆಯಿತು? ಚಿಕನ್ ಮಾಡಿನೂ ಜಾಸ್ತಿ ದಿವಸ ಆಯಿತು. ఏమి తప్పు చేసానే ఇంత శిక్ష వేసావే.
ಇದು ಕೇಳಮ್ಮ, ಹಾಂ, ಚಿಕನ್ ಮಾಡಿನೂ ಜಾಸ್ತಿ ದಿವಸ ಆಯಿತು. ವಾರ ಆಯ್ತು ಅಷ್ಟೇ. ಹಾಂ, ವಾರ ಆಗೈತೆ ಚಿಕನ್ ಮಾಡಿ. ಅಲ್ಲಿವರೆಗೂ ಚಿಕನ್ನೇ ತಿಂದಿಲ್ಲ. ಫಸ್ಟ್ ಟೈಮ್ ವಾರದಲ್ಲಿ ಒಂದೇ ಸಲ ತಿಂದಿರೋದು. ವಾರಕ್ಕೊಂದ್ಸಲಿನೇ. ಹಾಂ, ವಾರಕ್ಕೊಂದ್ಸಲಿನೇ. ವಾರಕ್ಕೊಂದ್ಸಲ ತಿನ್ನೋದು ಮಟನ್, ಚಿಕನ್ ಅಲ್ಲ. ರೈಸ್, ಚಪಾತಿ, ಹೆಸರು ಬೇಳೆ ಸಾಗು. ಸೊ ಗಾಯ್ಸ್ ಹೊಡ್ತಾ ಇದ್ದೀನಿ ಆಫೀಸ್ಗೆ. ಕಾಲು ನಡುಕ್ತವೆ ಗಾಯ್ಸ್. ಶೇಕ್ ಆಗ್ತವೆ ಕಾಲುಗಳು. ಟ್ರೈನ್ ಬೇರೆ ಹತ್ರ ಬಂದ್ಬಿಡ್ತು. ಇವಾಗಲೇ ಹಿಂಗೆ ಅಂದರೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗೆ ಗೊತ್ತಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಗಾಯ್ಸ್ ಲಿಟ್ರಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ಬರ್ತಾ ಇದ್ದೀನಿ. ಇಲ್ಲೋಡ್ರಿ ಇಷ್ಟಿಷ್ಟು ಇಕ್ಕಟ್ಟಾಗ್ತಾ ಇರೋದು. ಇದ್ರ ಮೇಲೆ ಹೋಗೋಕ್ಕಾಗ್ತಾ ಇಲ್ಲ. ಕಾಲಿನ ಶೇಕ್ ಆಗ್ತೈತೆ ತೊಡೆಗಳೆಲ್ಲ. ನನ್ನ ಮಗೊಂದು ಇಷ್ಟು ದಿವಸ ತಿಂದು ಕೊಬ್ಬು ಬೆಳೆಸಿದ್ದೆ, ಇವಾಗ ಕರಗಿಸ್ತಾ ಇದ್ದೀನಿ. ಸೊ ಗಾಯ್ಸ್ ಆಫೀಸಿಂದ ಮನೆಗೆ ಬಂದು ಊಟ ಮಾಡಿ ಮೊಬೈಲ್ ನೋಡ್ತಿದ್ದೆ. ಇವಾಗ ನಮ್ಮ ಅಕ್ಕ ಕರ್ಕೊಂಬ ಅಂದ್ಲು. ನಾನು ಬರ್ತಾಯಿದ್ದೀನಿ ಬಾ ಅಂದ್ಲು. ನೋಡಿದ್ರೆ ಮಳೆ ಇಳಿದ್ಬಿಟ್ಟಿದ್ದೀನಿ. ಅವಲೇ ಕಾಣಿಸ್ತಾ ಇಲ್ಲ ಎಲ್ಲಿ. ಲೈಟಾಗಿ ಡ್ರಿಸ್ಲಿಂಗ್ ಆಗ್ತೈತೆ. ಇಳಿದ್ಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಮಳೆ ಬರ್ತೈತೆ ಅಂತ ಗೊತ್ತಾಯ್ತು. ತಿರ್ಗಿ ಅದಕ್ಕೆ ಮೇಲೆ ಬಂದು ಮತ್ತೆ ಛತ್ರಿ ಟೋಪಿ ಎಲ್ಲ ತಗೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವಾಗ ಇಳಿತಾ ಇದ್ದೀನಿ. ಮೊದಲೇ ಇವತ್ತು ಲೆಗ್ ವರ್ಕೌಟ್ ಮಾಡಿದ್ವಿ. ಅದ್ರ ಮೇಲೆ ಇದು 3ನೇ ಸತಿ 4ನೇ ಸತಿನ ಹತ್ತಿ ಇಳಿತಾ ಇರೋದು. ಇವಾಗ ಇಳ್ದು ಮತ್ತೆ ಹತ್ತಬೇಕು. ಕಾಲುಗಳು ನಡ್ಕ ಹತ್ತುತ್ತವೆ. ಹಿಂಗೆ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಇದ್ದಿದ್ದು ಈಗ ಕುತ್ಕೊಳಕ್ಕಾಗ್ತಾ ಇಲ್ಲ ನೋಡಿ. ಹಿಂಗೆ ಪದೇ ಹತ್ತಿ ಇಳಿಯೋದು ಹಿಂಗಿರ್ತೈತೆ ಅಂದರೆ ಟಾಪ್ ಫ್ಲೋರ್ ಆಗಿದ್ರೆ ಹೀಗೆ. ಸೊ ಗಾಯ್ಸ್ ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋದಾಗೂ ಅದು ಹೇಳೋದಾಯ್ತು, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಡೈಲಿ ಮನೆಗೆ ಬರ್ತಿದ್ದೆ, ಈ ಮೈಕೈ ನೋವಿರೋದು ಸಾಕಾಗಿ ಹಂಗೆ ಮಲಿಕೊಂಡ್ಬಿಡ್ತಿದ್ದೆ. ಇವತ್ತೆಲ್ಲ ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಎಡಿಟ್ ಮಾಡೋದು, ನಾಳೆ ಮಾಡೋದು, ನಾಡ್ದು ಮಾಡೋದು ಅದೇ ಗೊತ್ತಾಗಲ್ಲ. ಇವಾಗೇನು ಅಂದರೆ ಮನೆಗೆ ಹೊಸ ಇದೊಂದೈತೆ, ವಾಟರ್ ಪ್ಯೂರಿಫೈಯರು. ಇವಾಗ ಸೋಯಾ ಚಕ್ ತಂದಿದ್ದೀನಲ್ಲ, ಸೋಯಾ ಚಕ್ನ ಯೂಸ್ ಮಾಡಿಬಿಟ್ಟು ಪ್ರೋಟೀನ್ ಬೇಕು ಬಾಡಿಗೆ. ಯಾಕೆ ಅಂದರೆ ಜಿಮ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ನೇ ವೀಡಿಯೋದಾಗ ಹೇಳಿರೋಕ್ಕೆ ಪ್ರೆಸೆಂಟ್ ಟೇಸ್ಟಿಗೆ ಅಂತ ಮಾಡ್ಕೊತೀನಿ ನಾನು. ರೆಸಿಪಿ ನೋಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಅದು ಮಾಡ್ಕೊತೀನಿ. ನಾನು ಮೊಸರು ತಿನ್ನಲ್ಲ ಫಸ್ಟ್ ಆಫ್ ಆಲ್. ನಾನು ಅಂತ ಮೊಸರು ಹಾಕೊಂಡು ಮಾಡೋದಿದು ಟ್ರೈ ಮಾಡೋಣ ಅಂತ ಮೊಸರು ಹಾಕ್ತಾಯಿದ್ದೀನಿ. ಇದಾಗ್ತಾಯಿದ್ದೀನಿ ಬೆಳಗ್ಗೆ. ಸಾಕು, ಒಂದೆರಡು ಜಾಸ್ತಿ ಹಾಕೊಂಡು ಬಿಡ. ಯಾಕಂದರೆ ಟೇಸ್ಟ್ ನೋಡ್ತಿರೋದು. ಫಸ್ಟ್ ಆಫ್ ಆಲ್ ಮೊಸರು ಹಾಕ್ತಾ ಇರೋದು, ಅದರಿಂದ ಒಂದೆರಡು ಅಷ್ಟೇ. ನಾನು ತಿಂದಿದ್ದೆ ಅಂದರೆ ನಮ್ಮ ಅಮ್ಮವ್ರು ತಿಂತಾರೆ. ಇವಾಗ ಈರುಳ್ಳಿ ಗೈಸ್ ಆಗೈತಿದು. ಇವಾಗ ಬಿಸಿನೀರು ಚೆಲ್ಬಿಟ್ಟು ತಣ್ಣೀರಾಗ ಒಂದು ಸರ್ತಿ ಇದು ಮಾಡಿ ಹಾಕೋಣ. ಸೊ ಗೈಸ್ ಇದು ನೀರು ಹಿಡಿಯೋದೇನೆ ಹಿಡ್ದಿದ್ದೀನಿ. ಬಟ್ ಇದರೊಳಗೆ ಹಿಂಗೆ ಅಂದರೆ ನೀರೆಲ್ಲ ಹೊರಗಡೆ ಬರಬೇಕು. ಇದು ನೋಡಿ, ಅದು ಹೊರಗಡೆ ಬರಬೇಕು. ಬಟ್ ಅದು ಒಳಗಡೆ ಬಿಸಿನೀರು ಐತಲ್ಲ, ಅದೇ ರಿವರ್ಸ್ ಹೊಡಿತೈತೆ ನನಗೆ. ಹಂಗೆ ಮಾಡೋಣ. ಸೊ ಗೈಸ್ ಇವಾಗ ಇದು ಎಣ್ಣೆಗೆ ಹುರ್ಕೊಂಡಿದ್ದಾಯಿತು, ಅದನ್ನು ರುಬ್ಬೋಣ. ಕರ್ಬೇವಿನ ಸೊಪ್ಪು ಏನಕ್ಕೆ ತಗೊಂಡು ನನಗೆ ಗೊತ್ತಿಲ್ಲ. ಕರ್ಬೇವಿನ ಸೊಪ್ಪು ಏನಕ್ಕೆ ತಗೊಂಡೆ ಅನ್ನೋದು. ಗೈಸ್ ಗ್ರೈಂಡ್ ಮಾಡೋದಾಗಿದೆ. ನೋಡೋಣ ಯಾವ ಥರ ಬರ್ತೈತೆ ಔಟ್ಲುಕ್ ಅಂತ. ನಿಜ ಗೊತ್ತಿಲ್ಲ. ಇದು ನೋಡಿದ್ರೆ ನಮ್ಮಮ್ಮ ಮಾಡೋ ಬಸ್ಸಾರು ವಾಸನೆ ಬತ್ತಾಯ್ತಿದ್ದು. ಇರೋದು ನೋಡಿದ್ರೆ ತಡೀರಿ, ಎಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ. ಗಾಯ್ಸ್ ಐ ಥಿಂಕ್ ಇಟ್ ಈಸ್ ನೈಸ್. ನನಗೆ ಇವಾಗ ಏನು ಭಯ ಆಗ್ತಿರೋದು ಅಂದರೆ ಮೊಸರು ಹಾಕ್ಬಿಟ್ಟಿದ್ದೀನಿ ನೋಡಿ. ಮೊಸರು ಹಾಕಿರೋದೇ ಭಯ ಆಗ್ತಿರೋದು. ಹೋಗಿ ನಮ್ಮ ಅಕ್ಕನ ಕರ್ಕೊಂಬರ್ಬೇಕು. 9:30 ಆಗೈತೆ. ಇನ್ನೂ ಇಲ್ಲ, ಮಾಡಿದ್ಮೇಲೆ ಗಾಯ್ಸ್ ಆಗೈತೆ.
ಒಂದೆರಡು ತಿಂದ್ವಿ, ಚೆನ್ನಾಗಿತ್ತು. ಇವಾಗ ನಮ್ಮ ಅಕ್ಕನ ಕರ್ಕೊಂಬಂದು ಆಮೇಲೆ ಊಟ ಮಾಡೋಣ ಅಂತ. ಇವತ್ತು ಅವೆಲ್ಲ ಎಷ್ಟು ದಿವಸ ಆಗಿತ್ತು ಇಷ್ಟು ಲೇಟಾಗಿ ಊಟ ಮಾಡಿ 10 ಗಂಟೆಗೆ. ಇವತ್ತು ಮಾಡ್ತಾಯಿದ್ದು ನಮ್ಮ ಅಮ್ಮ ನೋಡಿ ಅವಾಗ ನಂಗೊಂದು ಕೊಡ ತೋರಿಸಿ ಕಡೆ. ಹಾಂ ಗೈಸ್, ತಟ್ಟೆಗೆ ಇಕ್ಕೊಂಬಂದಿದ್ದೀವಿ, ತಿನ್ನೋಣ. ನಮ್ಮಮ್ಮ ಏನೋ ವಿಷ ಅಂತೈತೆ ಇದು ತಿಂದಾಗಿಂದ. ನನಗೆ ಹೆಂಗೆ ಅನ್ನಿಸ್ಲಿಲ್ಲಪ್ಪ. ನಿಂಗೆ ಅಲ್ಲಿ ನೋವು ಐತಲ್ಲ, ಬಾಯಿ ಕೆಟ್ಟೈತಲ್ವ, ಮಾತ್ರೆ ಎಲ್ಲ ಅಲ್ಲೇ ಎಲ್ಲ ಸಿಗಾಕೊಂಡಿರ್ತೈತೆ ನೋಡಿ, ಅದಕ್ಕೆ ವಿಷ ಅಂತ ಗೊತ್ತಾಗೈತೆ. ಸೂಪರ್ ಆಗೈತಮ್ಮ. ಸೇಮ್ ಒಂದೇ ಒಂದು ತುತ್ತಿ ನೋಡು, ಸೂಪರ್ ಆಗೈತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ನಿನ್ನೆ ರಾತ್ರಿ ವೀಡಿಯೋ ಮಾಡಿರೋದು, ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಅದು ಒಂಥರ, ಬಟ್ ನಾನೇ ಮಾಡ್ಕೊಂಡು ನಾನೇ ತಿಂದಿದ್ದಲ್ಲ, ಅದಕ್ಕೆ ಎಗುಟ್ಟು ಹೊಡಿತು. ಒಂದು 5-6 ತಿಂದ್ಬಿಟ್ಟು ಮಿಕ್ಕಿದ್ದು ಬೆಳಗ್ಗೆ ತಿಂದೆ. ಬೆಳಗ್ಗೆ ಚೆನ್ನಾಗಿತ್ತು. ಆ ಗ್ರೇವಿ ಇಷ್ಟ ಆಗಲಿಲ್ಲ, ಗ್ರೇವಿ ಒಳ್ಳೆ ಬಸ್ಸಾರು ಇದ್ದಂಗಿತ್ತು. ಅದು ಬಿಟ್ಟರೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇಲ್ಲಿಂದ ಹೊಸ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಇವಾಗ ಏನು ಅಂದರೆ ಬೆಳಿಗ್ಗೆ ಮಾರ್ನಿಂಗ್ 5ಗೆ ಎದ್ದೇಳ್ತಾ ಇದ್ದೀನಿ. 5ಗೆ ಎದ್ದೇಳಿದ್ರೆ ತಿರ್ಗಾ ನೈಟ್ 10ಗೆಲ್ಲ ನಿದ್ದೆ ಬರ್ತೈತೆ. ನಿದ್ದೆ ಮಾಡಿ ಅಂದರೆ ಇವಾಗ ನಿದ್ದೆ ಮಾಡಿಲ್ಲ ಅಂದರೆ ಬೆಳಿಗ್ಗೆ ತಿರ್ಗಾ ಎದ್ದೇಳೋದು ಲೇಟ್ ಆಗ್ತೈತೆ. ಇವತ್ತು ಹಂಗೆ ಅನ್ಕೊಂಡೆ 5:45ಗೆ ಎದ್ದಿದ್ದೀನಿ ಇವತ್ತು. ಅದಕ್ಕೆ ಬೇಗ ಮಲಗಿ ಡೈಲಿ ಬೆಳಿಗ್ಗೆ ಬೇಗ ಎದ್ದೇಳೋಣ. ಎಡಿಟ್ ಮಾಡೋದೊಂದು ಬಾಧೆ ಆಗ್ತಾಯಿತ್ತು, ಇವಾಗ ಟೈಮ್ ಸಿಗ್ದಿಲ್ಲ. ಓಕೆ ಗಾಯ್ಸ್, ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಗುಡ್ ನೈಟ್.